ಇನ್ನು ಇದೇ ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಕುಮಟಾ ತಾಲೂಕಿನ ಗೋಕರ್ಣದ ಗಂಗೆಕೊಳ್ಳದ ಲೋಕೇಶ್ ಕಾಣೆಯಾಗಿದ್ದಾರೆ. ಹೀಗಾಗಿ ಈಗ ಸಿಕ್ಕಿರುವಂತಹ ದೇಹದ ಅರ್ಧ ಭಾಗ ಲೋಕೇಶ್ ಅವರದ್ದೇನಾ ಅಥವಾ ಮತ್ಯಾರದು ಅಂತ ಪತ್ತೆ ಹಚ್ಚೋಕೆ ಕಾಣೆಯಾದಂತಹ ಲೋಕೇಶ್ ತಾಯಿ ಮಾದೇವಿ ಕೃಷ್ಣನಾಯ್ಕ ಅವರ ರಕ್ತ ಮಾದರಿಯನ್ನು ಪಡೆದು DNA ಪರೀಕ್ಷೆ ಕಳಿಸಿದ್ದಾರೆ. ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿರೂರು ಗುಡ್ಡ ಕುಸಿತದಿಂದಾಗಿ 10 ಜನರಿಗೂ ಹೆಚ್ಚು ಸಾವಾಗಿರುವಂಥದ್ದು. ಅದರಲ್ಲಿಯೂ 2 ಬಾಡಿಗಳು ಅರ್ಧ ತುಂಡಾಗಿದ್ದು ಸಿಕ್ಕಿರುವಂಥದ್ದು. ಯಾರದ್ದು ಏನು ಅಂತ ಇನ್ನೂವರೆಗೂ ಕೂಡ ಪತ್ತೆ ಆಗಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೂಡ ಅದರಲ್ಲಿಯೂ ಪೊಲೀಸ್ ಇಲಾಖೆ ಈಗ DNA ಪರೀಕ್ಷೆಗೆ ಮುಂದಾಗಿರುವಂಥದ್ದು. ಇನ್ನು ಲೋಕೇಶ್ ಅವರು ಕೂಡ ಕಾಣೆಯಾಗಿರೋ ಬಗ್ಗೆ ಅವರ ಕುಟುಂಬದವರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೊಟ್ಟಿರುವಂಥದ್ದು. ಅದರಲ್ಲಿ ಅವರ ತಾಯಿಯ ಒಂದು DNA ಪರೀಕ್ಷೆಯಾಗಿ ಬಂದಿರುವಂಥದ್ದು. ಇವತ್ತು ಲೋಕೇಶ್ ಅವರ ಸಹೋದರ ವಿನೋದ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾನು ಮಾತಾಡಿಸ್ತೀನಿ. ಇಲ್ಲ, ಅವರು ಬಂದು ಅರ್ಧ ತುಂಡು ಅವರು ನೋಡಿದಾಗ ಸಿಕ್ಕಿದಾಗ ನಮ್ಮನ್ನು ಕರೆದಿದ್ದಾರೆ ಅವರನ್ನು ಪರಿಶೀಲನೆ ಮಾಡಲಿಕ್ಕೆ. ಆವಾಗ ನಮ್ಮ ಹತ್ರ ಹಿಂಗೆ ಗುರುತು ಸುಳಿವು ಹಿಂಗೆ ಹಿಡಿಲಿಕ್ಕೆ ಆಗೋದಿಲ್ಲ, ಚರ್ಮ ಎಲ್ಲ ಅರ್ಧ ಮಾತ್ರ ಬಾಡಿ ಇದೆ, ಗೊತ್ತಾಗಲ್ಲ. ನಾನು ಹೇಳಿದೆ ಗುರುತು ಸಿಗ್ತಾ ಇಲ್ಲ ಅಂತ ಹೇಳಿ ಹೋಗಿದ್ದೆ. ಆಮೇಲೆ ಆ ಬಾಡಿ ಬಗ್ಗೆ ಯಾರು ಎನ್ಕ್ವೈರಿಗೆ ಬರದೇ ಇರೋ ಕಾರಣ ಈಗ ನಮ್ಮ ಒಂದು ಮತ್ತು 2-3 ಜನ ಬಾಡಿ ಕಾಣಿದೆ ಅಂತ ಅವರನ್ನು ಬ್ಲಡ್ ಟೆಸ್ಟಿಗೆ ಕರೆದಿದ್ದಾರೆ ಈಗ ನಮ್ಮನ್ನು ಸೇರಿಸಿ. ಒಟ್ಟು ಎಷ್ಟು ಜನರನ್ನು ಬ್ಲಡ್ ಟೆಸ್ಟ್ ಕರೆದಿದ್ದಾರೆ? ಎಷ್ಟು ಈಗ ನಮಗೆ ಗೊತ್ತಿದ್ದ ಪ್ರಕಾರ ಒಂದು 3 ಪಾರ್ಟಿಯವರು ಬಂದಿದ್ದಾರೆ. ಎಲ್ಲೆಲ್ಲಿ ಅವರನ್ನು? ಇಲ್ಲಿ ಇಲ್ಲಿ ಹತ್ತಿರದವರು, ಇಲ್ಲಿ ಅಂಕೋಲದವರು ಒಬ್ಬರು ಇದ್ದಾರೆ, ಮತ್ತು ಕೇರಳದವರು ಇದ್ದಾರೆ, ನಾವೊಬ್ಬರು ಇದ್ದೇವೆ. ಕಾರಣ ಇಷ್ಟೇ, ಈಗ DNA ಪರೀಕ್ಷೆ ಆಗದೆ ಇಂಥವ್ರದ್ದೇ ಅಂತ ಗುರುತು ಸಿಗದೆ ಏನು ಕಾಣೆಯಾಗಿರ್ತಾರೆ ಅಥವಾ ತೀರು ಹೋಗಿರ್ತಾರೆ ಅಂಥವ್ರ ಕುಟುಂಬಕ್ಕೆ ಪರಿಹಾರ ಸಿಗೋದು ಕಷ್ಟ. ಯಾಕೆಂತಂದರೆ ರೋಷನ್ ಒಂದೇ ಕುಟುಂಬದಲ್ಲೇ ಈಗ 4 ಜನ ಏನು ತೀರು ಹೋಗಿದ್ರು. ಅದರಲ್ಲಿ ರೋಷನ್ ಚಿಕ್ಕ ಮಗುವಿನ ದೇಹ ಮಾತ್ರ ಸಿಕ್ಕಿತ್ತು, ಅದರಲ್ಲಿ ತುಂಡಾದ ಕೈ ಸಿಕ್ಕಿರಲಿಲ್ಲ. ಆ ಅಂತರದಲ್ಲಿ ಒಂದು ಅವರ ಕೈ ಸಿಕ್ಕಿರುವಂಥದ್ದು. ಆ ಬಾಲಕನ ಕೈ ಸಿಕ್ಕಗಳು ಕೂಡ ಅವರು ತಮ್ಮ ಮಗ ಕುಟುಂಬದ್ದೇ ತಮ್ಮ ಮಗಂದೇ ಅಂತೇಳಿ ಅವರ ಕುಟುಂಬದವರು ಅದನ್ನು ಕ್ಲೈಮ್ ಮಾಡಿದರು. ಕುಟುಂಬದವರು ದುಃಖದಲ್ಲೇ ಇವತ್ತು ಕಾಲ ಕಳೆಯುವಂತಾಗಿದೆ. 7 ದಿನಗಳು ಮುಗಿದು ಹೋಗಿದ್ದಾವೆ. ಇನ್ನೂ ಕೂಡ ನಾಪತ್ತೆಯಾದವರ ಶವ ಸಿಕ್ಕಿಲ್ಲ. ಅದರಲ್ಲೂ ಅರ್ಧಂಬರ್ಧ ಸಿಕ್ಕಂತಹ ಶವಗಳು ಯಾರದ್ದು ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರೋದು. ಹೀಗಾಗಿ ಈಗ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ಜನರ DNA ಪರೀಕ್ಷೆಯನ್ನು ಮಾಡುವ ಮೂಲಕ ಬಾಡಿಯ ಗುರುತು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಕ್ಯಾಮರಾಮನ್ ಸುರೇಂದ್ರ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.